ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್. ಟೈಮ್ 11:30 ಆಗಿದೆ. ಸೊ ಟುಡೇ ಇಸ್ ಫ್ರೈಡೇ 20th. ನಾನು ನಮ್ಮ ಚಿಚಿಗೆ ಸ್ವಲ್ಪ ಗಿಫ್ಟ್ಸ್ ತೊಗೊಂಡು ಬಂದಿದ್ದೆ. ಅದನ್ನು ಪ್ಯಾಕ್ ಮಾಡೋಣ ಅಂತ ಕೂತ್ಕೊಂಡಿದ್ದೀನಿ. ನಂಗೆ ಗೊತ್ತು ನಾನು ಅಂಗಡಿನಲ್ಲೇ ಪ್ಯಾಕ್ ಮಾಡಿಸ್ಕೊಂಡು ಬರ್ಬೋದಿತ್ತು ಅಂತ, ಬಟ್ ಎಫರ್ಟ್ ಮೀನ್ಸ್ ಅ ಲಾಟ್ ಫಾರ್ ಮೀ. ಓಕೆ, ಲೆಟ್ಸ್ ಪ್ಯಾಕ್. ಆ್ಯಕ್ಚುಲಿ ನಮ್ಮ ಚಿಚಿ ಬರ್ಡೇ ಇರೋದು 22nd, ಅಂದರೆ ಸಂಡೇ ಇರೋದು. ನಾನು ಹೋಗ್ತಾ ಇರೋದು ನಮ್ಮ ಚಿಚಿಗೆ ಗೊತ್ತಿಲ್ಲ. ಸೊ ದಟ್ ಈಸ್ ಆಲ್ಸೋ ಸರ್ಪ್ರೈಸ್. ಓಕೆ, ನಾನು ಏನೇನು ತೊಗೊಂಡಿದ್ದೀನಿ ಗೊತ್ತಾ? ಸ್ಯಾರಿ, ಬ್ಯಾಂಗಲ್, ಸ್ಟಿಕ್ಕರ್, ಹಾಗೆ ಅರ್ಶಿನ ಕುಂಕುಮ ಇದೆ. ನಾನು ನಮ್ಮ ಚಿಚಿ ಮನೆ ಹತ್ತತ್ರ ಹೋಗ್ಬೇಕಾದ್ರೆ ಹೂವು ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ, ಪ್ಯಾಕ್ ಮಾಡೋಣ. ಅವ್ನು ನೋಡಿದ್ರೆ ಬಿಲ್ಡಿಂಗ್ಸ್ಗೆ, ನಾನು ನೋಡಿದ್ರೆ ಹಿರಿಯಕ್ಕೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬೇಡ. ಗೈಸ್, ಪ್ಯಾಕಿಂಗ್ ಎಲ್ಲ ಮುಗೀತು. ಸೊ ಇಟ್ ಈಸ್ ಹಿಯರ್. ಓಕೆ ಚಿಚ್ಚಿ, ನಂಗೆ ಗೊತ್ತು ಈ ವಿಡಿಯೋ ನಾನು ಲೇಟಾಗಿ ನೋಡ್ತೀವಿ ಅಂತ ಅಂದ್ಬಿಟ್ಟು. ಸೊ ಬಟ್ ಸ್ಟಿಲ್ ಹ್ಯಾಪಿ ಬರ್ತ್ಡೇ, ಲವ್ ಯು ಚಿಚ್ಚಿ. ಇವಾಗ ಟೈಮ್ ಎಷ್ಟು ಗೊತ್ತಾ ಗೈಸ್? 11:50. ಸೊ ಹೋಗಿ ಮಲ್ಕೊಳ್ಳೋಣ. ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ನಾಳೆ. ಓಕೆ, ಬಾಯ್, ಗುಡ್ ನೈಟ್. The next day. Good morning, Hari. Ma, good morning. Good morning, Hari. ಓಕೆ ಗೈಸ್, ನೆಕ್ಸ್ಟ್ ಡೇ ಮಾರ್ನಿಂಗ್ ಆಗಿತ್ತು. ಸೊ ಪರಿ ಎದ್ದಿದ್ಲು, ಹಾಗೆ ಮನೆ ಕೆಲಸ ಎಲ್ಲ ಮಾಡಿ ರೆಡಿ ಆಗೋಷ್ಟು ಟೈಮ್ ಆಗೋಯ್ತು. ಸೊ ಅದನ್ನೆಲ್ಲ ಶೂಟ್ ಮಾಡಕ್ ಆಗಿಲ್ಲ. ನೆಕ್ಸ್ಟ್ ನಾನು, ನನ್ನ ತಮ್ಮ, ಪರಿ ಹಾಗೆ ಪಪ್ಪ ಹೊರಟಿದ್ವಿ. ಶಿವಾಜಿನಗರ್ ಬಸ್ ಹತ್ಕೊಂಡು ನಾವು ಶಿವಾಜಿನಗರಲ್ಲಿ ಇಳ್ಕೊಂಡಿದ್ವಿ. ನೆಕ್ಸ್ಟ್ ನಾವು ಸುಲ್ತಾನ್ ಪಾಳ್ಯಕ್ಕೆ ಹೋಗ್ಬೇಕಿತ್ತು, ಯಾಕಂದ್ರೆ ನಮ್ ಚಿಚ್ಚಿ ಮನೆ ಅಲ್ಲೇ ಇದ್ದಿದ್ದು. ಸೊ ಮತ್ತೆ ಇನ್ನೊಂದು ಬಸ್ ಕ್ಯಾಚ್ ಮಾಡಿದ್ರಿ, ಸುಲ್ತಾನ್ ಪಾಳ್ಯ ಹತ್ರ ಹೇಳ್ಕೊಂಡ್ರಿ. ನೆಕ್ಸ್ಟ್ ನಮ್ಮ ಅಕ್ಕ ಬರ್ಬೇಕಿತ್ತು. ಸೊ ಹಾಗೆ ಒಂದ್ ವಾಕ್ ಮಾಡ್ತಾ ಇದ್ವಿ, ಹಂಗೆ ನಮ್ಮ ಅಕ್ಕ ಬಂದ್ಬಿಟ್ಲು. ಸೊ ನಮ್ ಚಿಚ್ಚಿ ಮನೆ ರೀಚ್ ಆದ್ರಿ. ಸೊ ನೆಕ್ಸ್ಟ್ ದಿಸ್ ಹ್ಯಾಪೆಂಡ್. ಗೊತ್ತು ತಾನೆ? ಗೊತ್ತು ನನಗೆ, ಗೊತ್ತು. ನಮ್ ಚಿಚ್ಚಿಗೆ ಆಲ್ರೆಡಿ 80% ಆಫ್ ದ ಪ್ಲಾನ್ ಮೊದಲೇ ಗೊತ್ತಿತ್ತು. ನಮ್ಮ ಅಕ್ಕನೇ ಎಲ್ಲ ಕ್ಲೂಸ್ ಕೊಟ್ಬಿಟ್ಟಿದ್ದಾಳೆ. ಸೊ ಹೋಗಿದ ತಕ್ಷಣ ಊಟ ಮಾಡ್ಕೊಂಡು ಸ್ವಲ್ಪ ರೆಸ್ಟ್ ಮಾಡ್ಕೊಂಡು ಟೈಮ್ ಸ್ಪೆಂಡ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರಿ. ನೆಕ್ಸ್ಟ್ ಈವ್ನಿಂಗ್ ಹಾಗೆ ಪಾರ್ಕ್ ಕಡೆ ಹೋಗೋಣ ಅಂತ ಹೊರಟಿದ್ವಿ. ಹೋಗಿ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಗೊಂಡ್ರಿ. ನೆಕ್ಸ್ಟ್ ಹಾಗೆ ಒಂದು ವಾಕ್ ಹೋಗೋಣ ಅಂತ ಹೋಗ್ತಾ ಇದ್ರಿ. ಮೋಸ್ಟ್ ಆಫ್ ದ ಕ್ಲಿಪ್ಪಿಂಗ್ಸ್ ನಾನು ಶೂಟ್ ಮಾಡೋಕ್ಕಾಗಿಲ್ಲ, ಬಿಕಾಸ್ ನಾನು ಫುಲ್ ಆಟಾಡ್ತಾ ಇದ್ದೆ. ನೆಕ್ಸ್ಟ್ ಈವ್ನಿಂಗ್ ಆಗಿತ್ತು. ಮನೆಗೆ ಬಂದ್ಬಿಟ್ಟು ವಾಟರ್ ಮೆಲನ್ ಕಟ್ ಮಾಡ್ಕೊಂಡು ತಿಂತಾ ಇದ್ವಿ. ಅಗೇನ್ ಸಮ್ ಕ್ವಾಲಿಟಿ ಟೈಮ್. ನೈಟ್ ಅಗೇನ್ ಸೇಮ್ ರೂಟೀನ್ ಕಂಟಿನ್ಯೂ ಆಯಿತು. ಊಟ ಮಾಡಿ ಮಲ್ಗೋದಕ್ಕೆ ಪ್ರಿಪೇರ್ ಆಗ್ತಾ ಇದ್ರಿ. ಬಟ್ ದಿಸ್ ಗರ್ಲ್ ವಾಸ್ ಸೋ ಎನರ್ಜೆಟಿಕ್. ಚಿಚ್ಚಿ, ಹ್ಯಾಪಿ ಬರ್ಡೇ ಚಿಚ್ಚಿ. ಥ್ಯಾಂಕ್ ಯು ಮಲೇಶಾ. ಹಿಂಗೆ ಪಕ್ಕದಲ್ಲಿ Happy birthday to you. Happy birthday. Sorry, thank you so much. To you. Happy birthday to you. The next day. ಸೊ ಫೈನಲಿ ಟುಡೇ ಇಸ್ ಮೈ ಚಿಚ್ಚಿಸ್ ಬರ್ತ್ಡೇ. ಪಾಪುಗೆ ಸ್ನಾನ ಎಲ್ಲ ಮಾಡಿಸಿ ರೆಡಿ ಮಾಡಿದ್ದಾಯ್ತು.
ನೆಕ್ಸ್ಟ್ ನಾವು ಕೂಡ ಹಾಗೆ ರೆಡಿ ಆದ್ರಿ ಬಿಕಾಸ್ ಪ್ರೈವೇಟ್ ಥಿಯೇಟರ್ ಅಲ್ಲಿ ಸೆಲೆಬ್ರೇಷನ್ ಮಾಡೋ ಪ್ಲಾನ್ ಇದ್ದಿತ್ತು. ಮಮ್ಮಿ ನನ್ನ ಆಟೋ ಸಿಕ್ತು, ನಾನು ಮನೆ ಸಾಯ ಹೋಗ್ತೇವೆ, ನೀನು ತಂದು ನಾನು ಕುಟ್ಟುನ. ಸರಿಮಾ, So finally we reached and this stronger than anyone I know. She shares my dreams. I hope that someday I'll share her home. I found the love to carry more than just my secrets, to carry love, to carry children of our own. Yeah, I still kiss, but we're so in love, fighting against all odds. I know we'll be alright this time, darling. Just hold my hand, be my girl, I'll be your man. I see my future in your eyes. ಇವತ್ತು ನನ್ನ ಬರ್ಡೇ, ನನ್ನ ಮಕ್ಕಳು ಮಾಡೋದು. ಸೊ ಎಲ್ಲ ಸೆಲೆಬ್ರೇಷನ್ ಮುಗಿಸ್ಕೊಂಡು ಮನೆ ಕಡೆಗೆ ಹೊರಟಿದ್ವಿ. ಹಾಗೆ ನಮ್ಮ ಚಿಚ್ಚಿ ಮತ್ತೆ ಅಕ್ಕ ಕುತ್ಕೊಂಡು ಗಿಫ್ಟ್ಸ್ ನ ಅನ್ಬಾಕ್ಸ್ ಮಾಡ್ತಾ ಇದ್ರು. ಮಮ್ಮಿ ಟೀ ಕಪ್ಸ್ ನಮ್ಮ ಮನೇಲಿ ಟೀ ಕಪ್ ಇಲ್ಲ. This is the end. Hold your breath and count. ಓಕೆ, ದಟ್ ಡೇ ವೆಂಟ್ ಸೋ ಗುಡ್. ನಾನು ಜಾಸ್ತಿ ಕ್ಲಿಪ್ಪಿಂಗ್ಸ್ ಕೂಡ ತೊಗೊಳೋದಕ್ಕಾಗಿಲ್ಲ ಬಿಕಾಸ್ ವಿ ಎಂಜಾಯ್ಡ್ ಅ ಲಾಟ್. ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ರಿ. ಹಾಗೆ ಡಿನ್ನರ್ ಫಿನಿಶ್ ಮಾಡಿಕೊಂಡು ನೆಕ್ಸ್ಟ್ ಡೇ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಫಿನಿಶ್ ಮಾಡಿಕೊಂಡು ಅವತ್ತು ನಾವು ರಿಟರ್ನ್ ಬರಬೇಕಿತ್ತು ಹೊಸಕೋಟೆಗೆ. ಸೊ ನಮ್ಮ ಚಿಚ್ಚಿ ಪಾಪುಗೆ ಬಟ್ಟೆ ಮತ್ತು ಶೂಸು ಸಾಕ್ಸು ಎಲ್ಲ ತೊಗೊಟ್ಟಿದ್ರು. ಅದನ್ನೆಲ್ಲ ಅವಳೇ ಇಸ್ಕೊಂಡ್ಲು. ಹ್ಯಾಪಿ ಬರ್ಡೇ. ಮತ್ತೆ ಸ್ವಲ್ಪ ಹೊತ್ತು ಊನು ಎಲ್ಲ ಆಡ್ಕೊಂಡು ಅಗೇನ್ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಬಿಕಾಸ್ ನಾವು ರಿಟರ್ನ್ ಬಂದ್ಬಿಡ್ತೀರಿ ಅನ್ನೋದು ಜಾಸ್ತಿ ನನ್ನ ಮೈಂಡಲ್ಲಿ ಓಡ್ತಾ ಇತ್ತು. ಸೊ ಹೆಂಗಿದ್ರು ಹೋಗ್ಲೇಬೇಕಿತ್ತು ಬಿಕಾಸ್ ಲಡ್ಡು ವಿಲ್ ಬಿ ವೇಟಿಂಗ್ ಅಲ್ಲ. ಥ್ಯಾಂಕ್ ಯು ಚಿಚ್ಚಿ, ಥ್ಯಾಂಕ್ ಯು ಅಕ್ಕ, ಥ್ಯಾಂಕ್ ಯು ನಂದು. ಐ ಎಂಜಾಯ್ಡ್ ಅ ಲಾಟ್. ಮತ್ತು ಅವ್ರು ನಮ್ಮನ್ನ ಹೊಸಕೋಟೆ ಗಂಟ ರಿಟರ್ನ್ ಬಿಟ್ಬಿಟ್ಟು ಅವ್ರು ವಾಪಸ್ ಹೋದರು. ಸೊ ದಿಸ್ ವಾಸ್ ದ ವ್ಲಾಗ್. ಐ ಹೋಪ್ ಯು ಎಂಜಾಯ್.